ಗುಡಿಬಂಡೆಯಲ್ಲಿ ಕ್ರೀಡಾಂಗಣ ಕೊರತೆ, ಕ್ರೀಡಾಪಟುಗಳ ಭವಿಷ್ಯಕ್ಕೆ ಕಂಟಕ. ತಾಲೂಕು ಕೇಂದ್ರದಲ್ಲೂ ಇಲ್ಲ ಸುಸಜ್ಜಿತ ಮೈದಾನ, ರೈತರ ಜಮೀನಿನಲ್ಲಿ ಕ್ರೀಡಾಭ್ಯಾಸ. ಕ್ರೀಡಾಂಗಣವೇ ಇಲ್ಲದ ಗುಡಿಬಂಡೆ ತಾಲೂಕು ಲೇಔಟ್ ಖಾಲಿ ಜಮೀನುಗಳೇ ಯುವಕರಿಗೆ ಮೈದಾನ. ಗುಡಿಬಂಡೆ ತಾಲೂಕಿಗೆ ಸೇರಿದಂತೆ 8 ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡಿರುವ ಹಾಗೂ ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪದವಿ ಪೂರ್ವ ಕಾಲೇಜು, ಐಟಿಐ ಹಾಗೂ 8 ಪ್ರೌಢಶಾಲೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಇಷ್ಟೊಂದು ಶಿಕ್ಷಣ ಸಂಸ್ಥೆಗಳಿರುವ ತಾಲೂಕು ಕೇಂದ್ರದಲ್ಲಿ ಇಂದಿಗೂ ಒಂದು ಸುಸಜ್ಜಿತ ಕ್ರೀಡಾಂಗಣ ಇಲ್ಲದಿರುವುದು ಗ್ರಾಮೀಣ ಕ್ರೀಡಾಪಟುಗಳ ಹಿನ್ನಡೆಗೆ ಕಾರಣವಾಗಿದೆ. ಒಂದು ಕಾಲದಲ್ಲಿ ಗುಡಿಬಂಡೆ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಮಿಂಚಿದ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಕೊಡುಗೆಯಾಗಿ ನೀಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಗತ್ಯ ಕ್ರೀಡಾ ಸೌಲಭ್ಯಗಳ ಕೊರತೆಯಿಂದಾಗಿ ಯುವಕರಿಗೆ ಸೂಕ್ತ ವೇದಿಕೆ ಸಿಗದಂತಾಗಿದೆ. ಗ್ರಾಮೀಣ ಯುವಕರ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಕ್ರೀಡಾ ಭವಿಷ್ಯದ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಗಮನಹರಿಸಿ ತಾಲೂಕು ಕೇಂದ್ರದಲ್ಲಿ ಶಾಶ್ವತ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಿಸಬೇಕೆಂದು ಸ್ಥಳೀಯ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಒಬ್ಬ ಯುವ ರೈತನಾಗಿ ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಬ್ಬ ತಾಲೂಕಿನ ಒಂದು ಮಾಜಿ ಜನಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಏನು ಗುಡಿಬಂಡೆ ತಾಲೂಕಿನಲ್ಲಿ 8 ಗ್ರಾಮ ಪಂಚಾಯತಿಗಳು ಬರುತ್ತೆ. ಹತ್ತತ್ರ ಈಗ 4 ಕಾಲೇಜುಗಳು ಸೋಮೇನಹಳ್ಳಿ ಸೇರಿಸ್ಕೊಂಡು ಪಟ್ಟಣದಲ್ಲಿ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಮತ್ತು ITI ಕಾಲೇಜು, ಇಷ್ಟು ಕಾಲೇಜುಗಳು ಸೇರಿಸ್ಕೊಂಡು ಮತ್ತು ಪ್ರೌಢಶಾಲೆಗಳು 8 ಪ್ರೌಢಶಾಲೆಗಳು ನಮ್ಮ ಗುಡಿಬಂಡೆ ತಾಲೂಕಿಗೆ ಇದಾಗುತ್ತೆ. ಈ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಒಂದು ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ವ್ಯವಸ್ಥೆ ಇಲ್ಲದ ಒಂದು ಕ್ರೀಡಾಂಗಣ ಅಭಿವೃದ್ಧಿ ಇಲ್ಲದೇ ಇರುವಂಥ ಒಂದು ದುರಷ್ಟಕರ ಸಂಗತಿಯಾಗಿದೆ ಗುಡಿಬಂಡೆ ತಾಲೂಕಿಗೆ. ಕಾರಣ ಏನಂದರೆ, ಸುಮಾರು 3 ವರ್ಷಗಳಿಂದ ನಾವೇ ಮಾಧ್ಯಮ ಮುಖಾಂತರ ಒಂದು ಮಾಡಿದ್ವಿ, ಕ್ರೀಡಾಂಗಣ ಬೇಕು ಈ ಗುಡಿಬಂಡೆ ತಾಲೂಕಿಗೆ. ಯಾಕೆಂದರೆ ಮೊದಲು ಗುಡಿಬಂಡೆ ತಾಲೂಕಿನಲ್ಲಿ ಕ್ರೀಡಾಪಟುಗಳು ಹೆಚ್ಚಾಗಿದ್ದರು. ಒಂದು ಹೆಸರುವಾಸಿ ಮಾಡಿರುವಂಥ ಒಂದು ಕ್ರೀಡಾಪಟುಗಳಿಗೆ ಮತ್ತು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಸ್ಟೇಟ್ ಮಟ್ಟ ತನಕ ರಾಜ್ಯ ಮಟ್ಟ ತನಕ ಹೋಗಿರುವಂಥ ಒಂದು ಇತಿಹಾಸ ಇರುವಂತಹ ಒಂದು ಗುಡಿಬಂಡೆ ತಾಲೂಕು. ಯಾಕೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಕ್ರೀಡಾಂಗಣ ಮಾಡುವುದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಎಂದು ಗೊತ್ತಾಗ್ತಾ ಇದೆ. ನಮ್ಮ ಸ್ಥಳೀಯ ಶಾಸಕರು 3 ಬಾರಿ ಗೆದ್ದಿರ್ತಾರೆ. ಸ್ವಾಮಿ, ನೀವೇನು ಮಾಡ್ತಾಯಿದ್ದೀರಿ? ಶಾಶ್ವತವಾದ ಅದೇ ನಾನು ಕಳೆದ 15 ವರ್ಷಗಳಿಂದ ದಿವಂಗತ GV ಶ್ರೀರಾಮರೆಡ್ಡಿ ಅವರು ಶಾಶ್ವತವಾಗುವಂಥ ಒಂದು ಡಿಗ್ರಿ ಕಾಲೇಜ್ ಮಾಡಿದ್ದಾರೆ, ಮತ್ತು ಒಂದು KSRTC ಬಸ್ ನಿಲ್ದಾಣ ಮಾಡಿದ್ದಾರೆ, ಇಲ್ಲಿ ಹೈಬಿ ಆಗಿರ್ಬೋದು, ಶಾಶ್ವತವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಆದರೆ ನೀವೇನು ಮಾಡ್ತಾಯಿದ್ದೀರ ಸ್ವಾಮಿ? ಅದೇ ರೀತಿಯಾಗಿ ಒಂದು ರಾಷ್ಟ್ರೀಯ ಹಬ್ಬಗಳು ಮಾಡಬೇಕು ಅಂದರೆ ಜಾಗದ ಕೊರತೆ ಇದೆ. ಅಲ್ಲಿ ರಾಮಪಟ್ಟಣ ಸರ್ಕಲ್ ನೀವೇ ನೋಡ್ತಾ ಇದ್ದೀರಾ, ನೀವೇ ಎಷ್ಟೊಂದು ಬಾರಿ ಇದು ಮಾಡಿದ್ದೀರಾ, ಅಲ್ಲಿ ಹೋಗಿ ಬರೋಕ್ಕೆ ಆಗ್ತಾಯಿಲ್ಲ, ವಿದ್ಯಾರ್ಥಿಗಳು ಹೋಗಿ ಬರೋಕ್ಕಲ್ಲ. ರಾಷ್ಟ್ರೀಯ ಹಬ್ಬಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಎಂಬುದು ಎಲ್ರಿಗೂ ತಾಲೂಕಿನ ಜನತೆಗೆ ಗೊತ್ತಿರುವಂಥ ಒಂದು ವಿಷಯ. ಯಾಕೆ ನೀವು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಸುಮಾರು ಕಡೆ ಸರ್ಕಾರಿ ಜಮೀನುಗಳಿದೆ. ಈಗ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾಯಿದ್ದು ನಿಮಗೂ ಗೊತ್ತಿರುವಂಥ ಒಂದು ವಿಷಯ. ಶಾಸಕರೇ, ನಿಮ್ಮ ಅನುಯಾಯಿಗಳಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ಅವ್ರು ಕಬಳಿಕೆ ಮಾಡಿಕೊಂಡು ಇದು ಮಾಡ್ತಾರೆ. ನಾವು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ. ನೀವು ಜನಪ್ರತಿ ಅದನ್ನು ನಿಲ್ಲಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ಆದರೆ ನಮ್ಮ ಗುಡಿಬಂಡೆ ಪಟ್ಟಣ ಸುತ್ತಲೂ ಸುಮಾರು ಸರ್ಕಾರಿ ಗೋಮಾಳ ಆಗಿರ್ಬೋದು, ಸರ್ಕಾರಿ ಜಮೀನಿದೆ. ಸ್ಟೇಡಿಯಂ ಮಾಡಬೇಕು, ಮಾರುಕಟ್ಟೆ ಮಾಡಬೇಕು, ಮತ್ತು KSRTC ಡಿಪೋ ಮಾಡಬೇಕು. ಎಲ್ಲಿ ಮಾಡ್ತಾಯಿದ್ರೆ ನೀವು? 3 ಬಾರಿ ಗೆದ್ದಿರೋಂಥ ನಿಮ್ಮ ಅನುಯಾಯಿಗಳು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ. ನಾವು ಬೇರೆ ಡಿಸ್ಟ್ರಿಕ್ಕು ಬೇರೆ ಇದಕ್ಕೇನೋ ಹೋಗ್ಬೇಕಂದ್ರೆ ನಿಮ್ಮ ಶಾಸಕರು 3 ಬಾರಿ ಗೆದ್ದಿದ್ದಾರಲ್ಲ, ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ನೀವು ಶಾಶ್ವತವಾದಂಥ ಒಂದು ಕೆಲಸ ಯಾರು ಮಾಡಿದ್ದಾರೆ ಹೇಳಿ? ಬರುತ್ತೆ, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರ್ಕಾರದಿಂದ ನೀವೇ ಅಲ್ಲ, ಯಾರೊಬ್ಬ MLA ಇದ್ರೂ ಅಲ್ಲಿ ನಿಮ್ಗೆ ನಮ್ಮ ಕ್ಷೇತ್ರಕ್ಕೆ ಬರುವ ಅನುದಾನ ಬರ್ತಾ ಇದೆ. ಆದರೆ ವಿಶೇಷ ಇದರಲ್ಲಿ ನಿಮ್ಮದೇ ಸರ್ಕಾರ ಇದೆ, ರಾಜ್ಯ ಸರ್ಕಾರ ನಿಮ್ಮದೇ ಆದಿದೆ. ನೀವು 3 ಬಾರಿ ಗೆದ್ದಿರುವಂಥವ್ರು, 2 ಬಾರಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು. ಎಲ್ಲಿ ಮಾಡಿದ್ದೀರಾ ಗುಡಿಬಂಡೆ ತಾಲೂಕಿಗೆ? ಚೇಳೂರಲ್ಲಿ ಏನು ಮಾಡ್ತಾ ಇದ್ದೀರಾ? ಗುಡಿಬಂಡೆಗೆ ಸಂಬಂಧಪಟ್ಟಂತೆ ಗುಡಿಬಂಡೆಗೆ ಸಂಬಂಧಪಟ್ಟಂತಹ ಒಂದು ಶಾಶ್ವತವಾದ ಒಂದು ಕೆಲಸ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಮ್ಮ ಸ್ಥಳೀಯ ಶಾಸಕರು.
ಈಗ ಒಂದು ಸುಮಾರು 15 ದಿವಸಗಳಿಂದ ಬರ್ತಾ ಇದೆ ಭೂ ಕಬಳಿಕೆ ಅಂತ. ಒಂದಾದರೂ ನೀವು ಒಂದು ಮಾಧ್ಯಮದಲ್ಲಿ ಹೇಳಿದ್ದೀರಾ? ನಿಮ್ಮ ಅನುಯಾಯಿಗಳು ಹೇಳ್ತಾ ಇದ್ದಾರೆ, ನಾವು ಒಪ್ಕೊಂತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ದಲಿತರ ಜಮೀನುಗಳು ಹೋಗ್ತಾ ಇದೆ. ಆದರೆ ನಮ್ಮ ಗುಡಿಬಂಡೆ ಸುತ್ತಮುತ್ತ ಸುಮಾರು ಜಮೀನುಗಳು ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಭೂಕಳ್ಳರು, ಮಾಫಿಯಾದವರು ಮತ್ತು ಬೇರೆ ಬೇರೆ ನಿಮ್ಮ ಸಂಬಂಧಿಕರೇ ಲಪ್ಟಾಯಿಸ್ತಾರಂತ ಒಂದು ಪೇಪರಲ್ಲಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ವಿ. ಆದರೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ದೀರಾ? ಈಗ ಸೋಮಲಾಪುರಕ್ಕೆ ಕಾಂಪೌಂಡ್ ವ್ಯವಸ್ಥೆ ಮಾಡಿದ್ದೀರಂತ ಎಲ್ಲ ಮೀಡಿಯಾದಲ್ಲೂ ಎಲ್ಲ ಪೇಪರಲ್ಲೂ ಒಂದು ವಾರದಿಂದ ಅದೇ ಚರ್ಚೆ ಆಗ್ತಾ ಇದೆ. ನೀವು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ, ನಿಮ್ಮ ಅನುಯಾಯಿಗಳು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ, ತಾಲೂಕು ದಂಡಾಧಿಕಾರಿ ಜವಾಬ್ದಾರಿ, ಅಲ್ಲಿ ಹೋಗಿ ತಡೆಗೋಡೆ ಯಾರು ಕಟ್ಟಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದಾರೆ. ನೀವು ಯಾಕೆ ಮಾಡ್ತಾ ಇಲ್ಲ? ಮುಂದಿನ ದಿನಗಳಲ್ಲಿ ಈಗ ಉದಾಹರಣೆಯಾಗಿ ರಮೇಶ್ ಕುಮಾರ್ದು ಏನಾಯಿತು? ರಮೇಶ್ ಕುಮಾರ್ದು ಸುಮಾರು ಎಕರೆ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿದರು ಮಾಜಿ ಸ್ಪೀಕರ್. ಅದೇ ಪರಿಸ್ಥಿತಿ ನಿಮಗೂ ಬರುತ್ತೆ. ದಯವಿಟ್ಟು ಇಲ್ಲ ಈಗಲಾದರೂ ಎಚ್ಚೆತ್ತುಕೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನೀವು ಸೇರಿಕೊಂಡು ಅದೇನು ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಅದು ಕೂಡಲೇ ಒತ್ತುವರಿಯನ್ನು ಬಿಡಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.